ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ 2024ರ GK ಪ್ರಶ್ನೆ ಪತ್ರಿಕೆಯ ಕೆಲವು ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ. ಬನ್ನಿ ಸ್ನೇಹಿತರೆ, ಚರ್ಚೆಯನ್ನು ಆರಂಭಿಸೋಣ. ದಕ್ಷಿಣ ಭಾರತದಲ್ಲಿ ರೈತವಾರಿ ಪದ್ಧತಿಯ ಜಾರಿಗೆ ಶ್ರಮಿಸಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಅಲೆಕ್ಸಾಂಡರ್ ರೀಡ್ ಮತ್ತು ಥಾಮಸ್ ಮನ್ರೋ. ಇವರು ದಕ್ಷಿಣ ಭಾರತದಲ್ಲಿ ರೈತವಾರಿ ಪದ್ಧತಿಗೆ ಶ್ರಮವನ್ನು ಹಾಕ್ತಾರೆ. ಅಲೆಕ್ಸಾಂಡರ್ ರೀಡ್ ಇವರು 1792ರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಬಾರಾಮಹಲ್ ಎಂಬ ಪ್ರದೇಶದಲ್ಲಿ ಮೊದಲ ಬಾರಿಗೆ ರೈತವಾರಿ ಪದ್ಧತಿಯನ್ನು ಪ್ರಾಯೋಗಿಕವಾಗಿ ಜಾರಿಗೆ ತಂದರು. ಇನ್ನು 1820ರಲ್ಲಿ ಮದ್ರಾಸ್ ಪ್ರಾಂತ್ಯದ ಗವರ್ನರ್ ಆಗಿದ್ದ ಥಾಮಸ್ ಮನ್ರೋ ರೈತವಾರಿ ಪದ್ಧತಿಯನ್ನು ದಕ್ಷಿಣ ಭಾರತದಾದ್ಯಂತ ವಿಸ್ತರಿಸಿ ವ್ಯವಸ್ಥಿತವಾಗಿ ಜಾರಿಗೊಳಿಸಿದರು. ಆದ್ದರಿಂದ ಎ ಮತ್ತು ಸಿ ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಪ್ಯಾರಿಸ್ ಒಲಿಂಪಿಕ್ಸ್ 2024ರ ಸಮಾರೋಪ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಹಿಡಿದವರು ಯಾರು ಅಂತ ಪ್ರಶ್ನೆಯಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ನೀರಜ್ ಚೋಪ್ರಾ ಮತ್ತು PR ಶ್ರೀಜೇಶ್ ಅವರು ಭಾರತದ ಧ್ವಜವನ್ನು ಹಿಡಿತಾರೆ ಸಮಾರೋಪ ಸಮಾರಂಭದಲ್ಲಿ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. 18ನೇ ಲೋಕಸಭೆಯಲ್ಲಿ ಅತ್ಯಂತ ಹೆಚ್ಚು ಸಂಸದರನ್ನು ಹೊಂದಿರುವ ಪಕ್ಷ ಯಾವುದಂದರೆ BJP ಪಕ್ಷ ಅತಿ ಹೆಚ್ಚು ಸಂಸದರನ್ನು ಹೊಂದಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಪ್ಯಾರಾಲಿಂಪಿಕ್ಸ್ 2024ಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಅವಲೋಕಿಸಿ ಅಂತ ಪ್ರಶ್ನೆಯಾಗಿದೆ. ಪ್ಯಾರಾಲಿಂಪಿಕ್ಸ್ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲಿ ನಡೆದಿರುತ್ತದೆ. ಸರಿ. ಪ್ಯಾರಾಲಿಂಪಿಕ್ಸ್ 5 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ತಪ್ಪು. ಇದು ಪ್ರತಿ 4 ವರ್ಷಗಳಿಗೊಮ್ಮೆ ನಡೀತದೆ. 2024ರ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತದ ಕ್ರೀಡಾಪಟುಗಳು ಮೊದಲ ಬಾರಿಗೆ ಹೆಚ್ಚು ಪದಕ ಗೆದ್ದಿದ್ದಾರೆ. ಇದು ಕೂಡ ಸರಿಯಾಗಿದೆ. ಕ್ರಮವಾಗಿ ಚೀನಾ, ಬ್ರಿಟನ್, ಅಮೆರಿಕ ಹೆಚ್ಚು ಪದಕ ಗೆದ್ದ ಮೊದಲ 3 ದೇಶಗಳಾಗಿವೆ. ಇದು ಸರಿಯಾಗಿದೆ. ಆದ್ದರಿಂದ ACD ಮಾತ್ರ ಸರಿಯಾಗಿವೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಭಾರತವು ತನ್ನ ಪ್ರಥಮ ಬಾಹ್ಯಾಕಾಶ ದಿನವನ್ನು ಈ ಕೆಳಕಂಡ ದಿನಾಂಕದಂದು ಆಚರಿಸುವಂಥ ಪ್ರಶ್ನೆ ಆಗಿತ್ತು. ಸ್ನೇಹಿತರೆ, ಭಾರತದ ಬಾಹ್ಯಾಕಾಶ ದಿನ ಯಾವಾಗಂದರೆ ಆಗಸ್ಟ್ 23, 2024ರಂದು ಆಗ್ತದೆ ಭಾರತದ ಪ್ರಥಮ ಬಾಹ್ಯಾಕಾಶ ದಿನವನ್ನು ಆಚರಿಸ್ತಾರೆ. ಏನಕ್ಕಪ್ಪ ಅಂದರೆ ಚಂದ್ರಯಾನ 3 ಇದು ಭಾರತದ ಒಂದು ಮಹತ್ವಾಕಾಂಕ್ಷಿ ಒಂದು ಚಂದ್ರನ ಮೇಲೆ ಒಂದು ಐತಿಹಾಸಿಕ ಒಂದು ಚಂದ್ರಯಾನವನ್ನು ಮಾಡ್ತಾರೆ. ಚಂದ್ರಯಾನ 3 ಇದು ಈ ಚಂದ್ರಯಾನ 3ನಲ್ಲಿ ವಿಕ್ರಮ್ ಲ್ಯಾಂಡರ್ ಇದ್ದದ್ದು. ವಿಕ್ರಮ್ ಲ್ಯಾಂಡರ್ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಕಾಲಿಡ್ತದೆ. ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಕಾಲಿಡ್ತದೆ. ಸೊ ಇದರ ಸವಿ ನೆನಪಿಗಾಗಿ ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಆಗಸ್ಟ್ 23ರಂದು ಭಾರತದ ಬಾಹ್ಯಾಕಾಶ ದಿನವನ್ನು ಆಚರಿಸ್ತಾರೆ. ನ್ಯಾಷನಲ್ ಸ್ಪೇಸ್ ಡೇ ಅಂತ ಕರೀತಾರೆ. ನ್ಯಾಷನಲ್ ಸ್ಪೇಸ್ ಡೇ ಯಾವಾಗಂದರೆ ಆಗಸ್ಟ್ 23, 2024ರಿಂದ ಸ್ಟಾರ್ಟ್ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿ ಈ ಕೆಳಕಂಡ ಯಾವ ಪ್ರಾಣಿಗಳು ಕಂಡು ಬರ್ತವೆ ಅಂತ ಪ್ರಶ್ನೆಯನ್ನು ಕೇಳಿದಾನೆ ಸ್ನೇಹಿತರೆ. ಆಪ್ಷನ್ಗಳಿವೆ. ಇದರಲ್ಲಿ ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿ ಯಾವ್ಯಾವ ಪ್ರಾಣಿಗಳು ಕಂಡು ಬರ್ತವೆ ಅಂದರೆ ಆನೆ ಕಂಡು ಬರ್ತದೆ, ಹೌದು. ಸಿಂಹ ಕಂಡು ಬರ್ತದೆ, ನಂದಿ ಕಂಡು ಬರ್ತದೆ, ಕುದುರೆ ಕಂಡು ಬರ್ತದೆ. ಆದರೆ ಹುಲಿ ಕಂಡು ಬರುವುದಿಲ್ಲ. ಹುಲಿ ರಾಷ್ಟ್ರೀಯ ಲಾಂಛನದಲ್ಲಿ ಕಂಡು ಬರುವುದಿಲ್ಲ. ರಾಷ್ಟ್ರೀಯ ಲಾಂಛನದಲ್ಲಿ ಕಂಡುಬರುವಂಥ ಪ್ರಾಣಿಗಳು ಯಾವುವು ಅಂದರೆ ಆನೆ, ಸಿಂಹ, ಕುದುರೆ, ನಂದಿ. ಇವು ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿ ಕಂಡು ಬರ್ತವೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಕಂಡ ಯಾವುದು ಭರತನಾಟ್ಯದ ಅನುಕ್ರಮದ ಭಾಗವಾಗಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದೇನೆ. ಇದಕ್ಕೆ
ಸರಿಯಾದ ಉತ್ತರ ಯಾವುದಂದರೆ ತರಂಗಂ ಮತ್ತು ಲಾಸ್ಯ ಇವುಗಳು ಭರತನಾಟ್ಯದ ಅನುಕ್ರಮದ ಭಾಗವಾಗಿಲ್ಲ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. 2024ರ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ರಾಮ್ಸಾರ್ ತಾಣವಾಗಿ ಹೊಸದಾಗಿ ಸೇರ್ಪಡೆ ಮಾಡಲಾಗಿರುವ ಸ್ಥಳಗಳನ್ನು ಪರಿಗಣಿಸಿ ಅಂತ ಕೇಳಿದಾನೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಏನಂದರೆ ನಂಜರಾಯನ್ ಪಕ್ಷಿಧಾಮ ಸೇರ್ಪಡೆ ಆಯಿತು, ಕಜುವೇಲಿ ಪಕ್ಷಿಧಾಮ ಸೇರ್ಪಡೆ ಆಯಿತು, ತವಾ ಜಲಾಶಯ ಸೇರ್ಪಡೆಯಾಗಿದೆ ರಾಮ್ಸಾರ್ ತಾಣವಾಗಿ. ಆದರೆ ಶರಾವತಿ ಕಾಂಡ್ಲಾ ಮ್ಯಾಂಗ್ರೋವ್ ಇದು ಸೇರ್ಪಡೆ ಆಗಿಲ್ಲ. ಸೊ ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ABD ಸರಿಯಾಗಿವೆ. ಇದರ ಉತ್ತರ ABD ಆನ್ಸರ್ ಸರಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. GPS ಸಂಕೇತಗಳ ನಿಖರತೆ ಮತ್ತು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಹಾಗೂ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ವ್ಯವಸ್ಥೆಯ ಹೆಸರೇನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಗಗನ್. ಗಗನನ್ನು ಭಾರತೀಯ ಸಂಶೋಧನಾ ಸಂಸ್ಥೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮತ್ತು ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಇವೆರಡೂ ಜಂಟಿಯಾಗಿ ಅಭಿವೃದ್ಧಿಪಡಿಸಿದಂತಹ ಒಂದು GPS ವ್ಯವಸ್ಥೆ ಯಾವುದಂದ್ರೆ ಗಗನ್. ಗಗನ್ ಅಂದರೆ GPS ಏಡೆಡ್ ಜಿಯೋ ಅಜ್ಮೆಂಟೇಷನ್ ನ್ಯಾವಿಗೇಷನ್ ಅಂತ ಇದರ ಅರ್ಥ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ರವರು ಭಾರತದ ನವೋದ್ಯಮ ಸ್ಟಾರ್ಟಪ್ಗಳನ್ನು ಉತ್ತೇಜಿಸಲು ಏಂಜಲ್ ತೆರಿಗೆಯನ್ನು ರದ್ದುಗೊಳಿಸಿದ್ದಾರೆ. ಏಂಜಲ್ ತೆರಿಗೆಯನ್ನು ರದ್ದುಗೊಳಿಸಿದಾಗ ಅದರ ದರ ಎಷ್ಟಾಗಿತ್ತು ಅಂತ ಪ್ರಶ್ನೆ ಆಗಿತ್ತು ಸ್ನೇಹಿತರೆ. ಅದು 20.9ರಷ್ಟು ಏಂಜಲ್ ತೆರಿಗೆಯನ್ನು ರದ್ದು ಮಾಡಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಅನುರಾಗ್ ಕುಮಾರ್ ದಿಸ್ಸಾನಾಯ್ಕೆ ಅವರು ಪ್ರಸ್ತುತ ಶ್ರೀಲಂಕಾದ ಅಧ್ಯಕ್ಷರಾಗಿದ್ದು ಅವರು ಈ ಕೆಳಗಿನ ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದರು. ಜನತಾ ವಿಮುಕ್ತಿ ಪೆರುಮುಣ ಪಕ್ಷದ ಸದಸ್ಯ ಇವರು ಅನುರಾಗ್ ಕುಮಾರ್ ದಿಸ್ಸಾನಾಯ್ಕೆ ಅವರು ಶ್ರೀಲಂಕಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವರಲ್ಲಿ ಯಾರನ್ನ ಬಾಂಗ್ಲಾದೇಶದ ರಾಷ್ಟ್ರಪಿತ ಅಂತ ಕರೀತಾರೆ? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನು ಬಾಂಗ್ಲಾದೇಶದ ರಾಷ್ಟ್ರಪಿತ ಅಂತ ಕರೀತಾರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಪ್ರಶ್ನೆಯನ್ನು ಕೇಳಿದ್ದೇನೆ. ಭಾರತ ಸರ್ಕಾರ 1950ರಲ್ಲಿ ಈ ಪ್ರಶಸ್ತಿಯನ್ನು ಪರಿಚಯಿಸಿತು ಅನ್ನೋದು ತಪ್ಪು. 1969ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಏನು ಮಾಡ್ತಾರೆ, ಪರಿಚಯಿಸ್ತಾರೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪ್ರಥಮ ಬಾರಿಗೆ ಪೃಥ್ವಿರಾಜ್ ಕಪೂರ್ ಅವರು ಪಡೆದರು ಅನ್ನೋದು ತಪ್ಪು. ಇದನ್ನು ಪಡೆದವರು ಯಾರಂದರೆ ದೇವಿಕಾ ರಾಣಿ ರೋರಿಚ್. ಇವರು ಪ್ರಥಮ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡಿತಾರೆ. ಈ ಪ್ರಶಸ್ತಿಯನ್ನು ಮಿಥುನ್ ಚಕ್ರವರ್ತಿಯವರಿಗೆ 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ನೀಡಿ ಗೌರವಿಸಲಾಯಿತು ಅನ್ನೋದು ಕೂಡ ತಪ್ಪಾಗಿದೆ. ಇದನ್ನು 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ಏನು ಮಾಡ್ತಾರೆ, ಈ ಪ್ರಶಸ್ತಿಯನ್ನು ಮಾಡ್ತಾರೆ, ಅವರಿಗೆ ಮಿಥುನ್ ಚಕ್ರವರ್ತಿಯವರಿಗೆ ನೀಡ್ತಾರೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರು 43ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕರಿಸುವುದು ಅನ್ನೋದು ಸರಿಯಾಗಿದೆ. ಇದರಲ್ಲಿ ಡಿ ಮಾತ್ರ ಸರಿ, ಬಾಕಿ ಎಲ್ಲ ABC ಎಲ್ಲ ತಪ್ಪಾಗಿವೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. HSRPಯನ್ನು ವಿಸ್ತರಿಸಿ ಅಂತ ಇದೆ. HSRPಯನ್ನು ವಿಸ್ತರಿಸಿದಾಗ ನಾವು ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಕರಿತೀವಿ. ಇನ್ನು ಭಾರತ ಸರ್ಕಾರವು ರಚಿಸಿದ ಒಂದು ರಾಷ್ಟ್ರ ಒಂದು ಚುನಾವಣೆ ಉನ್ನತಾಧಿಕಾರ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ರಾಮನಾಥ್ ಕೋವಿಂದ್ ಅವರು. ಒನ್ ನೇಷನ್ ಒನ್ ಎಲೆಕ್ಷನ್ ರಾಮನಾಥ್ ಕೋವಿಂದ್. ಯಾರು? ರಾಮನಾಥ್ ಕೋವಿಂದ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ರಾಜವಂಶಗಳು ಮತ್ತು ಅವರ ರಾಜಲಾಂಛನಗಳು. ಕದಂಬರದ್ದು ಏನಾಗಿತ್ತು? ಸಿಂಹ ಮತ್ತು ವಾನರ ಧ್ವಜ. ಗಂಗರದು ನಂದಿ ಅಥವಾ ಮದಗಜ. ಓಕೆ, ಚಾಲುಕ್ಯರು ವರಾಹ ಯಾವುದು? ಬಲಮುಖ ವರಾಹ. ಇನ್ನು ರಾಷ್ಟ್ರಕೂಟರು ಗರುಡ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಜೋಡಿಗಳಲ್ಲಿ ತಪ್ಪಾಗಿರೋದನ್ನು ಗುರುತಿಸಿ ಅಂತ ಇದೆ. ಗಾಂಧಿ ಇರ್ವಿನ್ ಒಪ್ಪಂದ 1931 ಸರಿ. ನೆಹರು ವರದಿ 1928 ಸರಿಯಾಗಿದೆ. ವೆಬಲ್ ಯೋಜನೆ 1945 ಸರಿ.
ಆಗಸ್ಟ್ ಕೊಡುಗೆ 1939 ಅನ್ನೋದು ತಪ್ಪು. ಏನಕ್ಕೆಂದರೆ 1940 ಆಗಸ್ಟ್ 8ರಂದು ಆಗಸ್ಟ್ ಕೊಡುಗೆ ಬರ್ತದೆ. ಆಗಸ್ಟ್ ಕೊಡುಗೆ ರಚನೆ ಆಗಿದ್ದು 1940 ಆಗಸ್ಟ್ 8 ಆಗಸ್ಟ್ ಟಾಪರ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. DIPAM ಇದರ ಪೂರ್ಣ ರೂಪವನ್ನು ವಿಸ್ತರಿಸಿ ಅಂತ ಇದೆ. ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್. ಇದರ ಸರಿಯಾದ ವಿಸ್ತರಣಾ ರೂಪ ಸ್ನೇಹಿತರೆ, ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರುವಂಥ ಒಂದು ಪ್ರಮುಖ ಇಲಾಖೆ. ಕೇಂದ್ರ ಸರ್ಕಾರದ ಹೂಡಿಕೆ ಮುಂತಾದ ಸಾರ್ವಜನಿಕ ಆಸ್ತಿಗಳ ನಿರ್ವಹಣೆಯ ಜವಾಬ್ದಾರಿಯನ್ನು ಇದು ಹೊಂದಿರ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಖೀರ್ ಸಿಟಿಯನ್ನು ಎಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ? ಬೆಂಗಳೂರಿನಲ್ಲಿ ಖೀರ್ ಸಿಟಿಯನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಖೀರ್ ಅಂದರೆ ಏನಪ್ಪ ಅಂದರೆ ನಾಲೆಡ್ಜ್, ಹೆಲ್ತ್, ಇನ್ನೋವೇಷನ್ ಆ್ಯಂಡ್ ರಿಸರ್ಚ್ ಸಿಟಿ ಅಂತ ಅರ್ಥ. ಇದನ್ನು ಬೆಂಗಳೂರು ಹೊರವಲಯದಲ್ಲಿ ಅಂದರೆ ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿಯ ಮಧ್ಯೆ ಖೀರ್ ಸಿಟಿಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಕರ್ನಾಟಕ ಸರ್ಕಾರ ಯೋಜನೆಯನ್ನು ಹಾಕಿಕೊಂಡಿದೆ. ಇನ್ನು ಮೊದಲ ಪ್ರಶ್ನೆ ನೋಡೋಣ. ಈ ಕೆಳಕಂಡ ಶೈಕ್ಷಣಿಕ ಯೋಜನೆಗಳು ಮತ್ತು ಅವುಗಳ ಉದ್ದೇಶಗಳನ್ನು ಹೊಂದಿಸಿ ಬರೀರಿ ಅಂತಿದೆ. ಓಕೆ, ನೋಡೋಣ ಸ್ನೇಹಿತರೆ. ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಯೋಜನೆ ಇದು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವಂತಹ ಒಂದು ಯೋಜನೆ. ಇನ್ನು ವಿದ್ಯಾಂಜಲಿ ಇದು ವಿದ್ಯಾರ್ಥಿಗಳಿಗೆ ಸ್ವಯಂ ಸೇವೆಯಿಂದ ಪರಿಹಾರ ಬೋಧನಾ ತರಗತಿಗಳು ಹಾಗೂ ತರಬೇತಿ ಕಾರ್ಯಕ್ರಮಗಳು. ವಿದ್ಯಾರ್ಥಿಗಳಿಗೆ ಸ್ವಯಂ ಸೇವೆಯಿಂದ ಪರಿಹಾರ ಬೋಧನಾ ತರಗತಿಗಳು ಹಾಗೂ ತರಬೇತಿ ಕಾರ್ಯಕ್ರಮಗಳು. ಇನ್ನು ಉನ್ನತ ಭಾರತ್ ಅಭಿಯಾನ್ ಇದು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಹಳ್ಳಿಗಳು ಮತ್ತು ಸಮಾಜದೊಂದಿಗೆ ಸಂಪರ್ಕಿಸುವುದು. ಇನ್ನು ಪ್ರಗತಿ ಬಾಲಕಿಯರಿಗೆ ತಾಂತ್ರಿಕ ಶಿಕ್ಷಣಕ್ಕಾಗಿ ಸ್ಕಾಲರ್ಶಿಪ್ಪನ್ನು ನೀಡುವುದು ಯಾವುದಂದ್ರೆ ಪ್ರಗತಿ ಯೋಜನೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಸರಿಯಾಗಿದೆ. ಆಯ್ಕೆ 1 ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕೇಂದ್ರ ಜಲ ಆಯೋಗವು ಪ್ರಥಮ ಪ್ರವಾಹ ಮುನ್ಸೂಚನಾ ಕೇಂದ್ರವನ್ನು ಸ್ಥಾಪಿಸಿದ ಸ್ಥಳ ಯಾವುದಂದ್ರೆ ತಾಂಜೀವಾಲಾ ಅಣೆಕಟ್ಟು, ಯಮುನಾ ನಗರ್ ಇಲ್ಲಿ ಇರುವಂಥದ್ದು. ಕೇಂದ್ರ ಜಲ ಆಯೋಗದ ಪ್ರಥಮ ಪ್ರವಾಹ ಮುನ್ಸೂಚನಾ ಕೇಂದ್ರ ತಾಂಜೀವಾಲಾ ಅಣೆಕಟ್ಟು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಆರಂಭಿಕ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆಗಳು ಕಲ್ಲಿದ್ದಲು ಆಧಾರಿತವಾಗಿದ್ದವು. ಇದರಲ್ಲಿ ಒಂದೇ ಅಪವಾದ ಏನು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ನಾವು ಫಸ್ಟು ವಿಶ್ಲೇಷಣೆಯನ್ನು ಮಾಡೋಣ. ಭದ್ರಾವತಿ ಇದಕ್ಕೆ ಅಪವಾದ. ಭಾರತದಲ್ಲಿ ಆರಂಭಿಕ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆಗಳು ಕಲ್ಲಿದ್ದಲು ಆಧಾರಿತವಾಗಿದ್ದವು. ಇದರಲ್ಲಿ ಒಂದೇ ಒಂದು ಅಪವಾದ ಏನಂದರೆ ಭದ್ರಾವತಿ. ಏನಕ್ಕೆ ಎಕ್ಸ್ಪ್ಲನೇಷನ್ ಮಾಡೋಣ ಸ್ನೇಹಿತರೆ. ಏನಕ್ಕೆಂದರೆ ಭಾರತದಲ್ಲಿ ಆರಂಭಿಕ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳಾದಂತಹ ಕುಲ್ಟಿ ಮತ್ತು ಜಮ್ಷೆಡ್ಪುರಗಳು ಕಲ್ಲಿದ್ದಲು ಗಣಿಗಳ ಸಮೀಪದಲ್ಲಿದ್ದು ಕಲ್ಲಿದ್ದಲನ್ನೇ ಇಂಧನವಾಗಿ ಬಳಸ್ತಾ ಇದ್ವು. ಆದರೆ ಕರ್ನಾಟಕದ ಭದ್ರಾವತಿಯಲ್ಲಿರುವ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಸ್ಥಾಪನೆಯಾದ ಆರಂಭಿಕ ದಿನಗಳಲ್ಲಿ ದಕ್ಷಿಣ ಭಾರತದಲ್ಲಿ ಏನಿರಲಿಲ್ಲ, ಕಲ್ಲಿದ್ದಲು ಲಭ್ಯವಿರಲಿಲ್ಲ. ಹಾಗಾಗಿ ಕಲ್ಲಿದ್ದಲಿಗೆ ಅಪವಾದವಾಗಿ ಸುತ್ತಮುತ್ತಲಿನ ಶಿವಮೊಗ್ಗದ ಕಾಡುಗಳಿಂದ ಪಡೆದ ಮರದ ಕಲ್ಲಿದ್ದಲನ್ನು ಇಂಧನವಾಗಿ ಬಳಸಲಾಗ್ತಾ ಇತ್ತು. ವುಡ್ಡಿಂದ ಬಳಸ್ತಾ ಆಗ್ತದೆ. ವುಡ್ ಚಾರ್ಕೋಲ್ ಅಂತ ಕರೀತಾರೆ. ವುಡ್ ಚಾರ್ಕೋಲ್, ಮರದ ಕಲ್ಲಿದ್ದಲು ಅದನ್ನು ಬಳಸಿ ಇಂಧನವನ್ನಾಗಿ ಬಳಸಿ ನಮ್ಮ ಭದ್ರಾವತಿಯಲ್ಲಿ ಏನು ಮಾಡ್ತಾಯಿದ್ರಪ್ಪ, ಉಕ್ಕು ಮತ್ತು ಕಬ್ಬಿನ ಕೈಗಾರಿಕೆಯಲ್ಲಿ ಬಳಸ್ತಾಯಿದ್ರು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಕಂಡ ಪ್ರದೇಶಗಳ ಪೈಕಿ ತೋಡಾ ಬುಡಕಟ್ಟಿನ ಮೂಲ ವಾಸಸ್ಥಾನ ಯಾವುದು ಅಂತ ಕೇಳಿದರೆ ನೀಲಗಿರಿ ಬೆಟ್ಟಗಳು ತೋಡಾ ಬುಡಕಟ್ಟು ಜನಾಂಗದವರ ಮೂಲ ನೆಲೆಯಾಗಿದೆ. ದಕ್ಷಿಣ ಭಾರತದ ತಮಿಳುನಾಡಿನಲ್ಲಿರುವಂತಹ ಒಂದು ಮೂಲ ನಿವಾಸಿ ಟ್ರೈಬ್ಸ್ಗಳು ಇವರು ಸಾಂಪ್ರದಾಯಿಕವಾಗಿ ಎಮ್ಮೆಗಳನ್ನು ಸಾಕುವುದು ಹಾಗೆ ವಿಶಿಷ್ಟವಾದ ಕಸೂತಿ ಕಲೆ ಮತ್ತು ಗುಡಿಸಲುಗಳನ್ನು ಹೊಂದಿರುವಂತಹ ಒಂದು ಸಮುದಾಯವೇ ತೋಡಾ ಜನಾಂಗ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ದೇಶ ಮತ್ತು ಬಂದರುಗಳನ್ನು ಗುರುತಿಸಿ ಅಂತ ಹೇಳಿದರೆ ಚೀನಾ ಶಾಂಘೈ
ಈಜಿಪ್ಟ್ ಅಲೆಕ್ಸಾಂಡ್ರಿಯಾ, ನೆದರ್ಲ್ಯಾಂಡ್ಸ್ ರೋಟರ್ಡ್ಯಾಮ್, ಯುನೈಟೆಡ್ ಕಿಂಗ್ಡಮ್ ಲಂಡನ್. ಸೊ ಅದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಬೀಚ್ಗಳು ಮತ್ತು ಬೀಚ್ಗಳಿರುವಂತಹ ಜಿಲ್ಲೆ ಸ್ಥಳಗಳು ಅಂತ ಕೇಳಿದರೆ ಪಡುಬಿದ್ರಿ ಬೀಚ್ ಇರುವುದು ಉಡುಪಿ. ಪಡುಬಿದ್ರಿ ಬೀಚ್ ಉಡುಪಿ. ಈ ಪಡುಬಿದ್ರಿ ಬೀಚ್ ಬ್ಲೂ ಫ್ಲ್ಯಾಗ್ ಮಾನ್ಯತೆ ಪಡೆದಂತಹ ಒಂದು ಬೀಚ್. ಬ್ಲೂ ಫ್ಲ್ಯಾಗ್ ಮಾನ್ಯತೆ ಪಡೆದಂತಹ ಬೀಚ್. ಇನ್ನು ಹಾಫ್ ಮೂನ್ ಬೀಚ್ ಇದು ಗೋಕರ್ಣ ಉತ್ತರ ಕನ್ನಡ ಡಿಸ್ಟಿಕ್ಕು. ಇನ್ನು ದೇವಬಾಗ್ ಬೀಚ್ ಇದು ಕಾರವಾರ. ಓಕೆ, ತಣ್ಣೀರ್ಬಾವಿ ಮಂಗಳೂರು. ಸೊ ಅದಕ್ಕೆ ಸರಿಯಾದ ಉತ್ತರ ಇದಾಗಬೇಕು, ಆಯ್ಕೆ 3 ಆಗಬೇಕು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಪ್ರತಿಪಾದನೆ ಮತ್ತು ಕಾರಣ ಅಂತ ಇದೆ. ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರ. ಒಂದು ಸ್ಟೇಟ್ಮೆಂಟ್ ಇದೆ, ಅದಕ್ಕೆ ಪೂರಕವಾಗಿ ಒಂದು ಕಾರಣ ಇದೆ. ರಾಯಚೂರು, ಬಳ್ಳಾರಿ ಮತ್ತು ವಿಜಯನಗರ ಪ್ರದೇಶಗಳು ಹತ್ತಿ ಬೆಳೆಗೆ ಪ್ರಸಿದ್ಧವಾಗಿವೆ. ಸರಿಯಾಗಿದೆ. ಹತ್ತಿ ಬೆಳೆಗೆ ಇದು ಯೋಗ್ಯವಾದ ಸ್ಥಳಗಳು. ಈ ಪ್ರದೇಶವು ತುಂಗಭದ್ರಾ ಯೋಜನೆಯ ಕಾಲುವೆ ನೀರಾವರಿಯಿಂದ ಸಮೃದ್ಧವಾಗಿದೆ. ಹೌದು, ಇದು ಕೂಡ ಸರಿಯಾಗಿದೆ. ಆದ್ದರಿಂದ ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿಯಾಗಿವೆ. ಕಾರಣವು ಪ್ರತಿಪಾದನೆಗೆ ಸರಿಯಾದ ವಿವರಣೆಯಾಗಿದೆ. ಓಕೆ ಸ್ನೇಹಿತರೆ, ಇನ್ನು ಮುಂದಿನ ಪ್ರಶ್ನೆಗಳೆಲ್ಲ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳಾಗಿವೆ. ಇದಕ್ಕೆ ಸರಿಯಾದ ಆಯ್ಕೆಯನ್ನು ನಾನು ಟಿಕ್ ಮಾಡಿದ್ದೀನಿ ಸ್ನೇಹಿತರೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ನಲ್ಲಿ VO ಪ್ರಶ್ನೆ ಪತ್ರಿಕೆಯ ಎಲ್ಲ ಪ್ರಮುಖ ಪ್ರಶ್ನೆಗಳನ್ನು ನಾನು ತರಗತಿಗಳಲ್ಲಿ ನಾನು ಬಿಡಿಸಿದ್ದೇನೆ ಸ್ನೇಹಿತರೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.